ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಮತ್ತು ಆರೋಗ್ಯ ಕುಟುಂಬ ಕಲ್ಯಾಣ ಇಂಜಿನಿಯರಿಂಗ್ ಘಟಕ ಮತ್ತು ದಾವಣಗೆರೆ ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಇವರ ವತಿಯಿಂದ ನಿರ್ಮಿಸಿರುವಂತಹ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಹಾಗೂ ಟ್ರಾಮಾ ಕೇರ್ ವಿಭಾಗಗಳ ನೂತನ ಕಟ್ಟಡಗಳ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವಂತಹ ಡಾಕ್ಟರ್ ಶಾಮನು ಶಿವಶಂಕರ್ ಪಜ್ಜಿ ಅವರೇ, ಮಾನ್ಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರೇ, ಶ್ರೀ KS ಬಸವಂತಪ್ಪನವರೇ, ವೇದಿಕೆ ಶ್ರೀ ಚಮನ್ ಸಾಬ್ ಅವರೇ, ದಿನೇಶ್ ಕೆ ಶೆಟ್ಟಿ ಅವರೇ, ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗದಲ್ಲೂ ಕೂಡ ಆಸೀನರಾಗಿರುವಂತಹ ಎಲ್ಲ ಗಣ್ಯರೇ, CG ಆಸ್ಪತ್ರೆಯ ಎಲ್ಲ ಸಿಬ್ಬಂದಿ ವರ್ಗದವರೇ, ನಾಮನಿರ್ದೇಶಿತ ಅಧಿಕಾರೇತರ ಸದಸ್ಯರೇ, ಆರೋಗ್ಯ ರಕ್ಷಾ ಸಮಿತಿ ಚಿಕ್ಕೇರಿ ಜಿಲ್ಲಾ ಆಸ್ಪತ್ರೆ ಮಾಧ್ಯಮದವರೇ ಮತ್ತು ಆಹ್ವಾನಿತರೇ, ಮೊದಲನೇದಾಗಿ ಈ ಒಂದು ಆಸ್ಪತ್ರೆಯ ಕಟ್ಟಡದ ಉದ್ಘಾಟನೆ ಸಮಾರಂಭ ಸುಮಾರು 6,000 ಲಕ್ಷದಷ್ಟು ಕೋಟಿಯ ಕಟ್ಟಡ ಉದ್ಘಾಟನೆ ಸಮಾರಂಭದಲ್ಲಿ ನಾನು ಇವತ್ತು ಸಂಸದರಾಗಿ ಪಾಲ್ಗೊಂಡಿರೋದು ತುಂಬಾ ಹೆಮ್ಮೆ ವಿಚಾರ ಅನಿಸ್ತಾ ಇದೆ ನನಗೆ. ಯಾಕೆ ಅಂದ್ರೆ ನಾನು ಸ್ಟೂಡೆಂಟ್ ಆಗಿದ್ದಾಗ ಇದೇ CG ಆಸ್ಪತ್ರೆಯಲ್ಲಿ ಅನಾಟಮಿ ಬ್ಲಾಕ್ ಆಯಿತು, ಮೆಡಿಸಿನ್ ಬ್ಲಾಕ್ನಲ್ಲಿ ಓಡಾಡಿ ಆಸ್ ಎ ಸ್ಟೂಡೆಂಟ್ ಒಂದು ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ನನಗೆ ನೆನಪಾಗ್ತಾ ಇತ್ತು. ಆಮೇಲೆ ನಂತರ ಈಗ 10 ವರ್ಷದ ಕೆಳಗೆ CG ಆಸ್ಪತ್ರೆಯಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೆ. ಮೊನ್ನೆ ಕೂಡ CG ಆಸ್ಪತ್ರೆಯ ಸುಮಾರು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ನಮ್ಮ ಮೆಡಿಕಲ್ ಕಾಲೇಜ್ ಸಿಬ್ಬಂದಿ ವರ್ಗದವರು ಇಲ್ಲಿ ಕೂಡ ಟೈಅಪ್ ಇದೆ JJM ಕಾಲೇಜ್ ಎಂದು. ಸೊ ಆದ್ರಿಂದ ನಮ್ಮ JJM ಕಾಲೇಜ್ ಡಾಕ್ಟರ್ಸ್ ಎಂದು ಅಥವಾ ಡೈರೆಕ್ಟರ್ಸ್ ಇಂದ ಏನೇ ಸಮಸ್ಯೆ ಇದ್ರೂ ಕೂಡ ಇಲ್ಲಿ CG ಆಸ್ಪತ್ರೆಯಲ್ಲಿ ನಾಗೇಂದ್ರಪ್ಪ ಅವ್ರ ಜೊತೆಗೆ ನಮ್ದು ರೆಗ್ಯುಲರ್ ಮೀಟಿಂಗ್ ಆಗ್ತಾ ಇರುತ್ತೆ. ಆದ್ರಿಂದ ಇಲ್ಲಿಯ ಸಮಸ್ಯೆಗಳ ಅರಿವು ನಮಗಿದೆ. ಸೊ ಆದ್ರಿಂದ ಒಳ್ಳೆ ಕಟ್ಟಡ ಇವತ್ತು ರೆಡಿ ಆಗಿದೆ. ಈ ಕಟ್ಟಡದಲ್ಲಿ ಇಕ್ವಿಪ್ಮೆಂಟ್ಸ್ ನ ಲಿಸ್ಟ್ ನೋಡ್ಬೇಕಾಗಿದೆ. ಸೊ ಏನೇನ್ ಇಕ್ವಿಪ್ಮೆಂಟ್ಸ್ ಅಲಾಟ್ ಆಗಿದೆ, ಏನೇನ್ ಕೊರತೆಗಳಿದಾವೆ, ಜೊತೆಗೆ ಸ್ಟಾಫಿನ ಕೊರತೆ ಎಲ್ಲಾ ವರ್ಗದವರು, ನರ್ಸಿಂಗ್ ಸ್ಟಾಫ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, D ಗ್ರೂಪ್ ಸ್ಟಾಫ್ ಇರ್ಬೋದು, ಒಟ್ಟಾರೆ ಸುಸಜ್ಜಿತವಾದ ಕಟ್ಟಡಕ್ಕೆ ನಾವು ಸುಸಜ್ಜಿತವಾದ ವ್ಯವಸ್ಥೆ ಕೂಡ ಕಲ್ಪಿಸಬೇಕು. ಅದು ಆದ್ಯತೆ ಮೇಲೆ ಮಾಡಿದ್ರೆ ಮಾತ್ರ ನಮ್ಮ ಮಧ್ಯ ಕರ್ನಾಟಕದಲ್ಲಿರುವ CG ಆಸ್ಪತ್ರೆಗೆ ಒಂದು ನಿಜವಾದ ಕಳೆ ಬರುತ್ತೆ ಅಂತ ನನ್ನ ಅನಿಸಿಕೆ. ಆಮೇಲೆ ಬಸವಂತಪ್ಪ ಅವ್ರು ಹೇಳ್ದಂಗೆ ಮಾರ್ಚರಿಗೆ ನಾನು ಕೂಡ ಸ್ಟೂಡೆಂಟ್ ಆಗಿದ್ದಾಗ ವಿಸಿಟ್ ಮಾಡಿದ್ದೇನೆ. ಅದೊಂದು ನರಕ ತರ ಇದೆ. ಸಾವಿನಲ್ಲಿ ಘನತೆ ತೋರೋದು ನಮ್ಮೆಲ್ಲರ ಗೌರವ. ಸೊ ಆದ್ರಿಂದ ನಾವು ಶೀಘ್ರವೇ ಆ ಮಾರ್ಚರಿ ಕೂಡ ವ್ಯವಸ್ಥೆ ಮಾಡೋಣ ಅಂತ ಹೇಳ್ತೀನಿ. ಆಮೇಲೆ ಹೋದ ಬಾರಿ 2 ತಿಂಗಳ ಕೆಳಗೆ ದಿನೇಶ್ ಗುಂಡೂರಾವ್ ಅವರು ಬಂದಾಗ ಮಲ್ಲಿಕಾರ್ಜುನ್ ಅವರು ಒಂದು ಮೀಟಿಂಗ್ ಮಾಡಿದ್ರು ಎಲ್ಲ ಸಿಬ್ಬಂದಿ ವರ್ಗದವ್ರ ಜೊತೆಗೆ. CG ಆಸ್ಪತ್ರೆಯ ಪ್ಲಾನಿಂಗ್ ಕಟ್ಟಡ ಬಹಳ ಹಳೇದಾಗಿದೆ. ಸೊ ಆದ್ರಿಂದ ಒಂದು ಮಾಸ್ಟರ್ ಪ್ಲಾನ್ ರೆಡಿ ಮಾಡಿಬಿಟ್ಟು ಹಂತವಾಗಿ ಈ ಕಟ್ಟಡದ ನಿರ್ಮಾಣ ಮಾಡಿದ್ರೆ ಇನ್ನ ಚೆನ್ನಾಗುತ್ತೆ ಅಂತ. ಸೊ ವಿದೌಟ್ ಮಾಸ್ಟರ್ ಪ್ಲಾನ್ ನಾವು ಕಟ್ಟಡ ಶುರು ಮಾಡ್ಕೊಂಡ್ರೆ ಫೇಸ್ ವೈಸ್ ಅದು ಒಂದು ಕಾಂಪ್ರಿಹೆನ್ಸಿವ್ ಪ್ಲಾನ್ ಆಗೋದಿಲ್ಲ. ಸೊ ಆದ್ರಿಂದ ಅದಕ್ಕೂ ಕೂಡ ಆದ್ಯತೆ ಕೊಡೋಣ ಅಂತ ನಾನು ದಿನೇಶ್ ಗುಂಡೂರಾವ್ ಅವರಲ್ಲಿ ಕೇಳ್ಕೊಳ್ತೀನಿ. ಅಂಡ್ ಒಂದು ಹ್ಯೂಮನ್ ಮಿಲ್ಕ್ ಬ್ಯಾಂಕ್ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಸೊ ಅದು ಕೂಡ ಹೊಸದಾಗಿ ನಮ್ಮ ಬಾಪೂಜಿ ಆಸ್ಪತ್ರೆಯಲ್ಲಿ ಹ್ಯೂಮನ್ ಮಿಲ್ಕ್ ಬ್ಯಾಂಕ್ ಈಗಾಗಲೇ ಯಶಸ್ವಿಯಾಗಿ ನಡೀತಾ ಇದೆ. ಸೊ ಇಲ್ಲೂ ಕೂಡ ಆದ್ರೆ ಮಧ್ಯ ಕರ್ನಾಟಕದಲ್ಲಿ ಎಲ್ರಿಗೂ ಕೂಡ ಬಹಳ ಅನುಕೂಲ ಆಗುತ್ತೆ. ಯಾಕಂದ್ರೆ ಒಂದು ತಾಯಿಯ ಹಾಲಿಗೆ ಅಷ್ಟೊಂದು ಪ್ರಾತಿನಿಧ್ಯತೆ ಇದೆ. ಮತ್ತೆ ಒಟ್ಟಾರೆ ಸಿಬ್ಬಂದಿಯ ವ್ಯವಸ್ಥೆಗಳು, ಕಟ್ಟಡದ ಒಂದು ಕ್ಲೀನ್ಲಿನೆಸ್, ಆಮೇಲೆ ಡಾಕ್ಟರ್ಸ್ ಅಲ್ಲಿ ನಾನು ಕೇಳ್ಕೊಳ್ಳೋದೇನು ಅಂದ್ರೆ ದಯವಿಟ್ಟು ನಿಮ್ಮ ಯೂನಿಟ್ ಇದ್ದಾಗ ನೀವು ಪ್ರೆಸೆಂಟ್ ಇರ್ರಿ. ನೀವು ಫೋನ್ನಲ್ಲಿ ಟೆಲಿಮೆಡಿಸಿನ್ ಡಿಪಾರ್ಟ್ಮೆಂಟ್ ಅಲ್ಲ ಇದು. ಇಲ್ಲಿ ನೀವು ಫಿಸಿಕಲಿ ಪ್ರೆಸೆಂಟ್ ಇದ್ದು ರೋಗಿಗಳಿಗೆ ಟ್ರೀಟ್ಮೆಂಟ್ ಕೊಟ್ರೆ ಮಾತ್ರ ನಮ್ಮ ಒಂದಿಷ್ಟು 6,000 ಕೋಟಿ ರೂಪಾಯಿ ವೆಚ್ಚ ಮಾಡಿದಕ್ಕೂ ಕೂಡ ಒಂದು ಅರ್ಥ ಸಿಗುತ್ತೆ ಅಂತ ನನ್ನ ಅನಿಸಿಕೆ. ನಿಮ್ ಜೊತೆಗೆ ನಾವೆಲ್ಲರೂ ಇರ್ತೀವಿ. ಅಪ್ಪಾಜಿ ಅವರೆಲ್ಲರಿಗೂ ಕಡಿಮೆ ಮಾತಾಡ್ರಿ ಅಂತ ಇದ್ದಾರೆ. ಒಟ್ಟು ಪ್ರತಿ 2 ತಿಂಗಳಿಗೆ ಒಂದು ಮೀಟಿಂಗ್ ಮಾಡಿಬಿಟ್ಟು ಇಲ್ಲಿ ಡಾಕ್ಟರ್ಸ್ನ, ಸ್ಟಾಫ್ನ, D ಗ್ರೂಪ್ ನರ್ಸಸ್ ನಿಮ್ದು ಏನೇ ಸಮಸ್ಯೆ ಇದ್ರು ಒಟ್ಟಾರೆ ನಮ್ಮ ಮಧ್ಯ ಕರ್ನಾಟಕದ ಜನತೆಗೆ ಆರೋಗ್ಯದ ವಿಚಾರದಲ್ಲಿ ನಾವು ಅವ್ರ ಜೊತೆ ಇದ್ದೀವಿ, ಅವರಿಗೆ ಒಂದು ಒಳ್ಳೆ ಸೇವೆ ಕೊಡ್ತೀವಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.